OBC ಸಮುದಾಯದ ಹಿಂದುಳಿದಂಥ ಸಮುದಾಯದ ಮಾನ್ಯ ಸಿದ್ದರಾಮಯ್ಯರನ್ನ CM ಸ್ಥಾನದಿಂದ ಕಾಂಗ್ರೆಸ್ ಪಾರ್ಟಿ ಕೆಳಗೆ ಇಳಿಸಿದ್ದಾರೆ. ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಒಂದು ದೊಡ್ಡ ಹಿರಿಯ ನಾಯಕರು. ಸಿದ್ದರಾಮಯ್ಯನವರು ಕಳೆದ 7-8 ವರ್ಷಗಳಿಂದ ಮುಖ್ಯಮಂತ್ರಿಗಳಾಗಿ ಅವರು ಕೆಲಸ ಮಾಡಿದರೋ ಕೆಲಸ ಮಾಡಿಲ್ಲನೋ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅವರು 3 ವರ್ಷಗಳ ಕಾಲ ಏನು 23ರಲ್ಲಿ ಅವರು ಮುಖ್ಯಮಂತ್ರಿ ಆದ ನಂತರ ಅವ್ರನ್ನ ಯಾವತ್ತೂ ಕೂಡ ಸುಮ್ಮನೆ ಇರಲಿಕ್ಕೆ ಅವರು ಬಿಟ್ಟಿಲ್ಲ. ಆ ಕುರ್ಚಿ ವಿಚಾರದಲ್ಲೇ ಜಗಳ ಮಾಡ್ಕೊಳ್ಳೋದು, ತ್ರಾಸ ಮಾಡೋದು, ಅವ್ರಿಗೆ ಕಿರಿಕಿರಿ ಮಾಡೋದು ಎಲ್ಲವನ್ನು ಕೂಡ ಮಾಡೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ನಾಯಕರೆಲ್ಲರೂ ಕೂಡ ಸೇರಿ ಇವತ್ತು ನಿನ್ನೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿನ್ನೆ ಕ್ಲೈಮ್ಯಾಕ್ಸ್ದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನೋಂಥದ್ದು ಅವರು ರಾಜ್ಯಪಾಲರ ಭವನದಲ್ಲಿ ಪತ್ರಿಕೆಗೋಷ್ಠಿ ಮಾಡಿ ಹೇಳೋಂಥ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯವ್ರನ್ನ ಅವ್ರ ಮುಖದಲ್ಲಿ ನೋಡಿದಂಥ ಟೈಮಲ್ಲಿ ಅವ್ರನ್ನ ಭಾಳಷ್ಟು ವರ್ಷಗಳ ಕಾಲ ನಾನು ನೋಡ್ಕೊತ ಬಂದಿದ್ದೀನಿ. ಅವ್ರ ಮುಖದಲ್ಲಿ ನೋಡೋಂಥ ಟೈಮಲ್ಲಿ ನನಗೆ ಭಾಳಷ್ಟು ನೋವಾಯಿತು. ಯಾಕಂದರೆ ಅವ್ರ ಮುಖ ನೋಡೋಂಥ ಟೈಮಲ್ಲಿ ತುಂಬ ಅವ್ರ ಮುಖದಲ್ಲಿ ಭಾಳಷ್ಟು ಆಗಿದ್ದಾರೆ ಅನ್ನೋಂಥದ್ದು ಕೂಡ ಕಾಣ್ತಾ ಇತ್ತು. ಇವತ್ತು ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಹಿಂದುಳಿದಂಥ ಸಮುದಾಯದ ನಾಯಕರು, OBC ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಅವರೇನು ಹೈಕಮಾಂಡ್ ತೀರ್ಮಾನವನ್ನು ತೊಗೊಂಡು ಏನು ಕೆಳಗಿಳಿಸಿದಾರೋ ಇದು ಭಾಳಷ್ಟು ಬೇಸರ, ಅಂದರೆ ಭಾಳಷ್ಟು ನೋವು ತರೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಇವತ್ತು ಸಿದ್ದರಾಮಯ್ಯವ್ರನ್ನ ಈ ರಾಜ್ಯದಲ್ಲಿ ದೊಡ್ಡ ನಾಯಕರು ಯಾವ ರೀತಿಯಲ್ಲಿ ಗೌರವದಿಂದ ನಡ್ಕೋಬೇಕಾಯಿತೋ 3 ವರ್ಷಗಳ ಕಾಲ ಆ ರೀತಿ ನಡೆಸ್ಕೊಂಡಿಲ್ಲ ಕಾಂಗ್ರೆಸ್ ಪಾರ್ಟಿ. ಹಂಗಾಗಿ ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ ಜಗ್ಗಾಟ ಮಾಡಿದಾರ. 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಅಲ್ಲಿ ಕುಂತು ಇವತ್ತು ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಸೇರಿ ಅವ್ರನ್ನ ಯಾವ ರೀತಿಯಲ್ಲಿ ತ್ರಾಸ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಕ್ಷಣ ಕೂಡ ನೆಮ್ಮದಿಯಿಂದ ಕೂಡಲಾರ್ದಂಥ ಕೆಲಸ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡ್ಕೊತ ಬಂದಾರೆ. ಒಂದು ಕಡೆ ನೋಡ್ರಿ, ಒಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದು ಅಂದೇಳಿ ಒಂದು ಕಡೆ DK ಶಿವಕುಮಾರ್ ಅವರು ಕಾಳು ಎಳಿತಾರೆ. ಮತ್ತು ಯಾರು ಮುಖ್ಯಮಂತ್ರಿ ಆಗಬೇಕಂದ್ರೆ ACC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಡೆ ನಾನು ಬೇರೆಯವ್ರು ಆಗಬೇಕು ಅಂದೇಳಿ ಅವರು, ನಾನಂದರೆ ನಾನಲ್ಲ ಅವ್ರು ಆಗಬೇಕು ಅಂದೇಳಿ ಅವರು ಒಂದು ಕಡೆ ಕಾಲು ಎಳೆಯುವಂಥ ಕೆಲಸ ಆಗುತ್ತೆ. ಎಲ್ಲರೂ ಕೂಡ ಸೇರಿಕೊಂಡು ಆ ಕುರ್ಜಿಯನ್ನು ಎಳೆದಾಡಿ ಆ ಕುರ್ಜಿಯನ್ನು ಇವತ್ತು ಸಿದ್ದರಾಮಯ್ಯರಿಂದ ಕಸ್ಕೊಂಡು ಇವರು ಬೇರೆಯವ್ರು ಕೊಡೋಂಥ ಕೆಲಸ ಆಗಿದೆ. ಎಲ್ಲ ಕೂಡ ಎಳೆದಾಡ ಮೇಲೆ ಇನ್ನು ಆ ಕುರ್ಜಿದ ಬೆಲೆಯನ್ನು ಉಳಿತು. ಎಲ್ಲ ಸಡ್ಲಾಗಿ ಎಲ್ಲವನ್ನು ಕೂಡ ಮಾಡಿ ಬ್ಯಾಲೆನ್ಸ್ ತಪ್ಪಿ ಇವತ್ತು ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ. ಸಿದ್ದರಾಮಯ್ಯನ ತ್ರಾಸು ಕೊಟ್ಟು ತೊಂದರೆ ಮಾಡಿ ಅವರೆಲ್ಲ ಕೂಡ ಕೊಡಲಾರ್ದಂಥ ಕಷ್ಟಗಳೆಲ್ಲ ಕೊಟ್ಟು ಅವ್ರು ಎಳೆದಾಡಿದ ನಂತರ ಬ್ಯಾಲೆನ್ಸ್ ತಪ್ಪಿ ಇವತ್ತು ಶಿವಕುಮಾರ್ ಅವ್ರ ಪಾಲಿಗೆ ಆಗೋಂಥ ಕೆಲಸ ಆಗಿದೆ. ಹಂಗಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಅವ್ರ ಮನಸ್ಸಿನಲ್ಲಿ ಭಾಳಷ್ಟು ನೋವು ಆಗ್ತಾ ಇದೆ ಅನ್ನೋಂಥ ಮುಖದಲ್ಲಿ ಕಾಣ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಭಾಳಷ್ಟು ದೊಡ್ಡ ಹಿಂಬಾಲಕರನ್ನು ಹೊಂದಿರುವಂಥ ಸಿದ್ದರಾಮಯ್ಯರು ಕೂಡ ಭಾಳಷ್ಟು ನೋವಾಗಿದೆ. ಅವ್ರ ಸಮುದಾಯದ ಜನರು ಕೂಡ ನೋವಾಗಿದೆ. ಅವರೇನು ಅಹಿಂದ ವರ್ಗದಿಂದ ಕುರುಬ ಸಮುದಾಯದಿಂದ ಏನು ಅವರು ಹೊರೊಮ್ಮೆ ದೊಡ್ಡ ನಾಯಕರಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದರು, ಅವ್ರ ಹಿಂಬಾಲಕರು ನೋವಾಗಿದೆ, ಅವ್ರ ಸಮುದಾಯದ ಜನರು ಕೂಡ ನೋವಾಗಿದೆ. ಜೊತೆಲಿ ಅವರೆಲ್ಲರೂ ಕೂಡ ಸಮುದಾಯದ ಜನರೆಲ್ಲರೂ ಕೂಡ ನೋವುದಿಂದ ಭಾಳಷ್ಟು ಜನರು ಅವರೆಲ್ಲರೂ ಕೂಡ ಹೋರಾಟಗಳನ್ನು ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ನಾನು ರಾಹುಲ್ ಗಾಂಧಿಯವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ರಾಹುಲ್ ಗಾಂಧಿಯವರೇ ತಾವು ಯಾವತ್ತೂ ಹೇಳಿದ್ರೆ ಕೂಡ OBC ನಾಯಕರು ಅಂದೇಳಿ ಯಾರನ್ನ ಪ್ರಶ್ನೆ ಮಾಡ್ತೀರಿ? ಪ್ರಧಾನಮಂತ್ರಿಗಳ ಪ್ರಶ್ನೆ ಮಾಡ್ತಿರ್ತಾನೆ ರಾಹುಲ್ ಗಾಂಧಿಯವರು ಪ್ರಶ್ನೆ ಮಾಡೋದೇನೆಂದರೆ ಮೋದಿಯವ್ರ ಕ್ಯಾಬಿನೆಟಲ್ಲಿ ಎಷ್ಟು ಮಂದಿ OBCಗಳಿದ್ದಾರೆ, ಆ OBCಗಳು ಯಾರ್ಯಾರು ಇದ್ದಾರೆ ಅಂದೇಳಿ ನೋಡೋಂಥ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಹೇಳಿಕೆಗಳನ್ನು ಕೊಡೋಂಥ ಕೆಲಸ ಮಾಡ್ತಾನೆ. ನಂತರ ನೀವು ನೌಕರಿ ತೊಗೊಳ್ಳೋಂಥ ಟೈಮಲ್ಲಿ ಸೈನಿಕರಲ್ಲಿ ನಾವು ಏನೇನ ನೀವು OBCಗಳು ಎಷ್ಟು ಮಂದಿ ತೊಗೊಂಡಿರ ಅಂತ ಹೇಳ್ತಾರೆ. ಅದು ಯಾವುದೇ ವಿಚಾರವನ್ನು ನೋಡಿದಂಥ ಟೈಮಲ್ಲಿ ಕೂಡ
ಒ ಬಿ ಸಿಗಳನ್ನು ಅಂತ ಹೇಳಂಥ ಮನುಷ್ಯ ಇವತ್ತು ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಎಷ್ಟು ಕಡೆ ಅಧಿಕಾರದಲ್ಲಿದೆ. ಆ ಅಧಿಕಾರದಲ್ಲಿದ್ದಂಥ ಒಬ್ಬೇ ಒಬ್ಬ ನಾಯಕ ಅಂದರೆ ಏಕಮಾತ್ರ ನಾಯಕ ಒ ಬಿ ಸಿ ನಾಯಕ ಸಿದ್ದರಾಮಯ್ಯನವ್ರನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋಂಥ ಕೆಲಸವಾಗಿದೆ. ನಾನು ರಾಹುಲ್ ಗಾಂಧಿಯವರೇ ತಾವೇನು ಮಾಡ್ತಾ ಇದ್ದೀರಲ್ಲ, ಇಷ್ಟು ದಿನಗಳ ಕಾಲ ಒ ಬಿ ಸಿ ಎಂದು ಬಾಯಿ ಹೊಡ್ಕೊಂಡ್ರಲ್ಲ, ಇವತ್ತು ಏಕಮಾತ್ರ ನಾಯಕ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮತ್ತು ದೇಶಕ್ಕೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾಯಕರನ್ನು ಇವತ್ತು ಕೆಳಗಿಳಿಸೋಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿದಿರಿ. ಇವತ್ತು ಇದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಈ ವಿಚಾರದ ಬಗ್ಗೆ ಏನು ಹೇಳ್ತದೆ ಅನ್ನೋಂಥದ್ದು ಸಿದ್ದರಾಮಯ್ಯರನ್ನ ಇವತ್ತು ಕೆಳಗಿಳಿಸೋಂಥ ಏನು ಕೆಲಸ ಮಾಡಿದ್ದಾನೆ ಅದರ ಬಗ್ಗೆ ಉತ್ತರವನ್ನು ಕೊಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಡಿ ಕೆ ಶಿವಕುಮಾರರು ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಇನ್ನೊಬ್ಬರು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಮಾಡ್ಕೊಂಡು ಹೊಂಟಾರ. ಇದ್ರ ಬಗ್ಗೆ ರಾಹುಲ್ ಗಾಂಧಿಯವರು ಕೂಡ ಅದು ಉತ್ತರವನ್ನು ಕೊಡಬೇಕಾಗಿದೆ. ಇದೆಲ್ಲ ನೋಡಿದಂಥ ಟೈಮಲ್ಲಿ ಈ ರಾಜ್ಯದ ಜನರಂತೂ ನೋವಲ್ಲಿದ್ದಾರೆ. ಈ ರಾಜ್ಯದ ಜನರು ಎಷ್ಟು ನೋವಲ್ಲಿದ್ದಾರೆ ಅಂದರೆ, ಸರ್ಕಾರ ಇರೋದು ಮುಖ್ಯ ಅಲ್ಲ, ಈಗ ಸಿದ್ದರಾಮಯ್ಯರು ಬದಲಾವಣೆ ಆಗಿದ್ದಾರೆ ಅನ್ನೋಂಥ ನೋವು ಇದ್ದರೆ ಕೂಡ ಈ ಕಾಂಗ್ರೆಸ್ ಪಾರ್ಟಿನೇ ತೊಲಗಬೇಕು ಈ ರಾಜ್ಯದಿಂದ ಅನ್ನೋಂಥ ಸಂಕಲ್ಪವನ್ನು ಈ ರಾಜ್ಯದ ಜನರು ಮಾಡಿರೋ ಕಾರಣ ಮುಂದಿನ ದಿನಗಳಲ್ಲಿ 28ಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನರಿಗೆ ಯಾವ ರೀತಿಯಲ್ಲಿ ಸುರಕ್ಷಿತವಾಗಿ ಯಾವ ರೀತಿಯಲ್ಲಿ ಏನು ಮಾಡ್ಕೊಂಡು ಹೋಗ್ಬೇಕು ಅವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಂಡಂಥ ಕೆಲಸ ಮಾಡ್ತಿದೆ. ಇವತ್ತು ಸಿದ್ದರಾಮಯ್ಯವ್ರನ್ನ ಒ ಬಿ ಸಿ ನಾಯಕರನ್ನ ಕೆಳಗಿಳಿಸಿ ಭಾಳ ದೊಡ್ಡ ತಪ್ಪನ್ನು ಮಾಡೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಇವತ್ತು ಸಿದ್ದರಾಮಯ್ಯರಿಗೆ ನೋವು ತರೋಂಥ ಕೆಲಸ, ಅವರ ಅಭಿಮಾನಿಗಳಿಗೆ ನೋವು ತರೋಂಥ ಕೆಲಸ, ಅವ್ರ ಸಮುದಾಯಕ್ಕೆ ನೋವು ತರೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ಕೊತ ಬಂದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಸುರೇಶ್ ಬಾಬು ಅವರು ಹೇಳ್ತಾ ಇದ್ರು, ನಮ್ಮ ಗೋವಿಂದರಾಜ್ಲವರು ಹೇಳ್ತಾ ಇದ್ರು, ಬಹುಶಃ ಇಡೀ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿದ್ದರಾಮಯ್ಯವ್ರಿಂದನೇ ಎಲ್ಲ ಶಾಸಕರು ಗೆದ್ದಿರೋಂಥದ್ದು ನಮ್ಮ ಜಿಲ್ಲೆಯಲ್ಲಿ. ಬಹುಶಃ ಸಿದ್ದರಾಮಯ್ಯರು ತೆಗೆದ್ರೆ ಕಾಂಗ್ರೆಸ್ ಪಾರ್ಟಿ ಏನಿಲ್ಲ. ಇವತ್ತು ಸಿದ್ದರಾಮಯ್ಯದಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಸಿದ್ದರಾಮಯ್ಯರಂದ್ರಿಗಿನ ಕಾಂಗ್ರೆಸ್ ಪಾರ್ಟಿಗೆ ಸಿದ್ದರಾಮಯ್ಯರಿಂದ ಕಾಂಗ್ರೆಸ್ ಪಾರ್ಟಿ ಆಗಲಿ, ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯರನ್ನ ಅಲ್ಲ. ಅವರು ಫೋಟೋ ಹಿಡ್ಕೊಂಡು ಎಲ್ಲರೂ ಕೂಡ ಗೆಲ್ಲಿ ಅಂತ ಕೆಲಸ ಮಾಡಿ ಎಲ್ಲ ಶಾಸಕರು ಮತ್ತೆ ಅದೇ ಶಾಸಕರಿಗೆ ಹೋಗಿ ಮತ್ತೆ ಇವತ್ತು ಯಾರು ಮುಖ್ಯಮಂತ್ರಿ ಆಗ್ತಾರೋ ಅವ್ರನ್ನ ಮೆಚ್ಚಂಥ ಕೆಲಸ ಆಗ್ತಾಯಿದೆ.